ಸ್ಪಂದನ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ 2024ರಲ್ಲಿ ನಿಡ್ಡೋಡಿಯಲ್ಲಿ ಒಂದು ರೇಪ್ ಕೇಸ್ ಆಗಿತ್ತು ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಪ್ರಚಾರ ಕೂಡ ಆಗಿತ್ತು. 4 ಜನ ಯುವಕರು ಒಂದು ಮನೆಯಲ್ಲಿ ರೇಪ್ ಅನ್ನು ಮಾಡಿದ್ದಾರೆ ಅಂತ ಹೇಳಿ. ಈಗ ನಾನು ಆ ನಿಡ್ಡೋಡಿಗೆ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ, ಇದು ಏನು ಕಾಣ್ತಾ ಇದೆ ಮನೆ, ಆ ಹುಡುಗರು ಏನು ಬರ್ತಾ ಇದ್ದಾರೆ, ಅದು ಮಹೇಶ್ ರವರ ಮನೆ. ಇದು ಒಂದು ರೋಡ್ ಇದೆ, ಎದುರುಗಡೆ ಒಂದು ರೋಡ್ ಇದೆ. ಅಕ್ಕಪಕ್ಕದಲ್ಲಿ ಸರಿಸುಮಾರು 7-10 ಮನೆಗಳು ಕೂಡ ಇದೆ, ಪಕ್ಕದಲ್ಲೇ ಇರುವಂತಹ ಮನೆಗಳು. ಸೊ ಈ ಮನೆಯನ್ನು ಕ್ಲೀನ್ ಮಾಡೋಕೆ ಬಂದಿರುವಂತದ್ದು. ನೋಡಿ, ಇದರ ಪಕ್ಕದಲ್ಲೇ ಮನೆ ಇದೆ, ಅದರ ಪಕ್ಕದಲ್ಲಿ ಮತ್ತೊಂದು ಮನೆ ಇದೆ, ಇದರ ಸೈಡ್ ಅಲ್ಲಿ ಮತ್ತೊಂದು ಮನೆ ಇದೆ. ಡಿಸ್ಟೆನ್ಸ್ ಇಲ್ಲ, ಒಂದು 10 ಮೀಟರ್ಸ್ ಇರುವಂತದ್ದು ಅಷ್ಟೇ. ಸಣ್ಣ ವಾಯ್ಸ್ ಅಲ್ಲಿ ಮಾತಾಡಿದ್ರು ಕೂಡ ಕೇಳುತ್ತೆ. ಸೊ ಇದೇ ಮನೆ. ಇಲ್ಲಿ ಎಲ್ಲ ನಿಮ್ಗೆ ಕಸ ನೋಡಿದ್ರೆ ಗೊತ್ತಾಗ್ಬೋದು, ಒಂದಷ್ಟು ಕಸಗಳನ್ನು ಕೂಡ ಹಾಕಿದ್ದಾರೆ. ಅದು ಅಂತ ಹೇಳಿದ್ರೆ ಕ್ಲೀನ್ ಮಾಡಿ ಹಾಕಿರುವಂತಹ ಕಸ ಅಂತ ಹೇಳಿದ್ರೆ, ಇಲ್ಲಿ 2 ವರ್ಷಗಳ ಕಾಲ ಮಹೇಶ್ ರವರು ಕೂಡ ಇರಲಿಲ್ಲ, ಕಸದಿಂದ ತುಂಬಿ ತುಳುಕ್ತಾ ಇತ್ತು. ನಂತರದಲ್ಲಿ ಇಲ್ಲಿ ಬಂದು ಸ್ಟೇ ಆಗೋಣ ಅನ್ನುವಂತಹ ವಿಚಾರದಲ್ಲಿ ತನ್ನ ಫ್ರೆಂಡ್ಸ್ ಏನಿದ್ರು ಮತ್ತೆ ಮಹೇಶ್ನ ಲವ್ವರ್ ಏನಿದ್ರು, 2 ಯುವತಿಯರು ಮತ್ತೆ 4 ಜನ ಯುವಕರು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ಪೊಲೀಸ್ ಅಟ್ಯಾಕ್ ಮಾಡಿರುವಂಥದ್ದು, ಸಂದೇಶ್ ಮತ್ತು ಅವರ ಟೀಮ್ ಕೂಡ ಅಟ್ಯಾಕ್ ಮಾಡಿರುವಂತಹ ವಿಚಾರ ಅಂತ ಹೇಳಿದ್ರೆ, ಪಕ್ಕದ ಮನೆಯವರು ಕೂಡ ಹೇಳ್ತಾ ಇದ್ರಂತೆ, ಬಾಗಿಲೆಲ್ಲ ಓಪನ್ ಇತ್ತು, ನೀವು ಮಾತಾಡ್ತಾ ಇದ್ರಿ, ಕಸ ಎಲ್ಲ ಕ್ಲೀನ್ ಮಾಡ್ತಾ ಇದ್ರಿ, ಆದ್ರೂ ಯಾಕೆ ಎತ್ಕೊಂಡು ಹೋದ್ರು ಅನ್ನುವಂತಹ ವಿಚಾರದಲ್ಲಿ ಇವರಿಗೆ ಇನ್ಫಾರ್ಮೇಶನ್ ಕೊಟ್ಟಿರುವಂಥದ್ದು ಯಾರು ಅಂತ ಹೇಳಿ ಗೊತ್ತಿಲ್ಲ. ಈ ಕೇಸಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇವಾಗ ಜಡ್ಜ್ಮೆಂಟ್ ಕೂಡ ಬಂದಿರುವಂಥದ್ದು ಈ ಕೇಸ್ ಇದ್ದು, ಒಂದು 2 ವೀಕ್ ಹಿಂದೆ ಜಡ್ಜ್ಮೆಂಟ್ ಕೂಡ ಬಂದಿರುವಂಥದ್ದು ಈ ಕೇಸ್ನ ಬಗ್ಗೆ. ಸಾಕ್ಷಿ ಕೂಡ ಹೇಳೋಕೆ ಯಾರಿಲ್ಲ, ಹುಡುಗಿರು ಕೂಡ ಸಾಕ್ಷಿ ಹೇಳಿಲ್ಲ. ಕಮಿಷನರ್ ಹೇಳ್ತಾರೆ, ಒಂದು ಮನೆಯಲ್ಲಿ ಒಬ್ಬ ಯುವತಿ ಅಥವಾ ಯುವಕ ಇದ್ರೆ ನಾವು ಹೋಗಿ ಅವರ ಮೇಲೆ ಕೇಸ್ ಮಾಡೋಕ್ಕಾಗುತ್ತೇನೋ ಅನ್ನುವಂಥ ವಿಚಾರದಲ್ಲಿ. ಹಾಗಿರ್ಬೇಕಾದ್ರೆ ಇವರ ಮೇಲೆ ಯುವತಿಯವರು ಕೇಸ್ ಕೊಡ್ಲಿಲ್ಲ, ಪಕ್ಕದ ಮನೆಯವರು ಕೇಸ್ ಕೊಡ್ಲಿಲ್ಲ, ಅಲ್ಲಿ ಒಳಗಡೆ ಅನೈತಿಕ ಚಟುವಟಿಕೆ ಏನು ನಡೀತಾ ಇರಲಿಲ್ಲ. ಏಕಾಏಕಿ ಒಂದು ಯಾವ ರೀತಿ ಸುಮೋಟೋ ಕೇಸ್ ದಾಖಲು ಮಾಡಿದ್ರು ಅಂತೇಳಿ, ಸುಮೋಟೋ ಕೇಸ್ ದಾಖಲು ಮಾಡಿದ್ರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಬಟ್ ಹಾಗಾದ್ರೆ ಯಾಕೆ ಪ್ರೂವ್ ಮಾಡೋಕ್ಕಾಗಿಲ್ಲ? ಸೊ ಅದೀಗ ರೇಪ್ ಮಾಡಿಲ್ಲ ಅಂತೇಳಿ ಪ್ರೂವ್ ಆಗಿದೆ ಕೋರ್ಟಲ್ಲಿ. ಸೊ ಕೋರ್ಟ್ಗೆ ಇನ್ಸ್ಪೆಕ್ಟರ್ ಬಂದು ಸಾಕ್ಷಿಗಳನ್ನು ಹೇಳಿಲ್ಲ, ಸಮನ್ಸ್ ಹೋಗಿದೆ ಅಂತೆ, ಸಾಕ್ಷಿ ಹೇಳಿಲ್ಲ. ಅಲ್ಲಿ ಲೇಡಿ ಪೊಲೀಸ್ ಯಾರಿದ್ರು ಅವರು ನನಗೆ ಗೊತ್ತೇ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳಿರುವಂಥದ್ದು. 2 ಯುವತಿಯರು ಯಾರು ಇದ್ದಾರೆ ಅವರು ಕೂಡ ನನಗೆ ಕ್ಲೀನ್ ಮಾಡ್ತಾ ಇದ್ವಿ ಅನ್ನುವಂಥ ವಿಚಾರದಲ್ಲಿ ಹೇಳಿರುವಂಥದ್ದು. ಈಗಾಗ ಕೇಸೇ ಬಿದ್ದೋಯ್ತು. ಸೊ ನಮ್ಮ ಜೊತೆಗೆ ಮಹೇಶ್ ರವರು ಕೂಡ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ. ಈ ಪ್ರಕರಣದ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬಾಣ ಬನ್ನಿ. ಸರ್ ನಮಸ್ಕಾರ. ಆ ದಿನ ಏನಾಗಿತ್ತು ಅಂತೇಳಿ, ಯಾವ ಡೇಟ್ ಸರ್ ಅದು? ಅಕ್ಟೋಬರ್ 13. ಆ ದಿನ ಏನಾಗಿತ್ತು ಅಂತ ಹೇಳಿ? ಅದೇ ಆ ದಿನ ನಾವು ಮನೆ ಕ್ಲೀನ್ ಮಾಡ್ಬೇಕು, ಇಲ್ಲಿ ಕ್ಲೀನ್ ಮಾಡ್ತಿದ್ವಿ. ಅಂದ್ರೆ ಇಲ್ಲಿ ಕ್ಲೀನ್ ಮಾಡ್ತಿದ್ದೆ, ಮತ್ತೆ ಫ್ರೆಂಡ್ ಅವರು ಒಳಗಡೆ ಇದ್ರು, ಹುಡುಗಿಯರು ಕಿಚನ್ ಅಲ್ಲಿ ಇದ್ರು. ಇವರು ಸಡನ್ ಆಗಿ ಒಂದು ಬೊಲೆರೋ ಜೀಪ್ ಬಂತು, ಸಾಯಂಕಾಲ ಒಂದು 4 ಗಂಟೆ ಆಗಿರ್ಬೋದು. ಬೊಲೆರೋ ಜೀಪ್ ಅಂತು. ನಾನು ಇಲ್ಲಿ ಕ್ಲೀನ್ ಮಾಡ್ತಿರುವಾಗ ನನ್ನ ಕಸ ಎಲ್ಲ ಕ್ಲೀನ್ ಅಂದ್ರೆ ಫುಲ್ ಇದು ಬಂದಿತ್ತು. ಇಲ್ಲಿ ತುಂಬಾ ಇದಾಗಿತ್ತು, ಫುಲ್ ಹುಲ್ಲಿತ್ತು, ಫುಲ್ ಹುಲ್ಲು ತುಂಬಿತ್ತು. ನಾವು ಕ್ಲೀನ್ ಮಾಡಿ ಅಲ್ಲಿ ಹಾಕಿದ್ದೀನಿ ಎಲ್ಲ. ಯಾವ ಕಾರಣಕ್ಕೆ ಅದು ನೀವು ಇಲ್ಲಿ ಇರ್ಲಿಲ್ಲ? ನಾನು ಅಂದ್ರೆ ಏನ್ ಗೊತ್ತಾ, ಮನೆಯಲ್ಲಿ ತಂದೆ ತಾಯಿ ತೀರಿದ್ರು, ದೊಡ್ಡವನ ಮನೆಯಲ್ಲಿ ತೀರಿದ್ರು. ನಾನು ಅಲ್ಲಿಂದ ಇಲ್ಲಿಗೆ ಬಂದದ್ದು, ಫ್ರೆಂಡ್ ಅವರನ್ನು ಕರ್ಕೊಂಡು ಮನೆ ಕ್ಲೀನ್ ಮಾಡ್ಬೇಕಲ್ಲ. ಅಂದ್ರೆ ಈ ಮನೆಯಲ್ಲಿ ನಾನು ಕುತ್ಕೊಳ್ಬೇಕಲ್ಲ, ಪೂಜೆ ಎಲ್ಲ ಇಡ್ಲಿಕ್ಕೆ. ಲಾಕ್ ಇತ್ತಾ ಮನೆ? ತುಂಬಾ 1-2 ವರ್ಷ ಈ ಮನೆಯಲ್ಲಿ ಯಾರು ಇರ್ಲಿಲ್ಲ. ಹಾಗೆ ನಾನು ಈ ಮನೆಗೆ ತೀರಿದ ಕಾರಣಕ್ಕಾಗಿ ಅಲ್ಲಲ್ಲ, ನಮ್ಮ ತಂದೆ ತಾಯಿ ತೀರಿದ ಕಾರಣಕ್ಕೆ ಅಲ್ಲಿ ತೀರಿದ್ದು. ಇಲ್ಲಿ ಅಲ್ಲ, ತಂದೆ ಇಲ್ಲಿ ತೀರಿದ್ದು, ತಾಯಿ ಅಲ್ಲಿ ತೀರಿದ್ದು. ಮತ್ತೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಅಂದ್ರೆ ತಾಯಿ ಅಲ್ಲಿ ಇದ್ರಲ್ಲ, ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಎಲ್ಲ ಅಲ್ಲಿ ಇದ್ದದ್ದು. ನಾನು ಮತ್ತೆ ಸ್ವಲ್ಪ ದಿವಸ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಆಮೇಲೆ ನಾನು ಇಲ್ಲಿ ಬಂದದ್ದು, ಫ್ರೆಂಡ್ ಅವರನ್ನೆಲ್ಲ ಕಾಲ್ ಮಾಡಿ ಕರೆದ್ರು ಇಲ್ಲಿಗೆ ಮನೆ ಕ್ಲೀನ್ ಮಾಡ್ಲಿಕ್ಕೆ ಅಂತ. ಹಾಗೆ ನಾನು ಇಲ್ಲಿ ಕ್ಲೀನ್ ಮಾಡ್ತಿರುವಾಗ ಒಂದು 4 ಗಂಟೆ ಟೈಮಲ್ಲಿ ಇಲ್ಲಿ ಸಾಯಂಕಾಲ ಇಲ್ಲಿ ಪೊಲೀಸ್ ಜೀಪ್ ಬಂದು ನನ್ನನ್ನು, ಅವರು ಪೊಲೀಸ್ನವರು ಕಾಲ್. ಅಂದ್ರೆ ನೀವು ಹೊರಗಡೆ ಇದ್ರಿ? ನಾನು ಹೊರಗಡೆ ಇದ್ದೆ. ಮತ್ತೆ ಅವ್ರು ಹೇಳ್ತಾರೆ ನೀವು ರೂಮ್ ಅಲ್ಲಿ ಇದ್ರಿ. ಅದು ಮತ್ತೆ ಅವರು ವಿಡಿಯೋ ಮಾಡಿದ್ದು, ಕ್ರಿಯೇಟ್ ಮಾಡಿದ್ದು. ಅಂದ್ರೆ ನನ್ನನ್ನು ಇಲ್ಲಿಂದ ಕಾಲರ್ ಅಲ್ಲಿ ಇಟ್ಕೊಂಡು ಪೊಲೀಸರು ಬರುವಾಗ ನೀವು ಹೊರಗಡೆ ಇದ್ರಿ? ನಾ ಹೊರಗಡೆ ನಿದ್ದೆ. ಅವರು ಹಾಲ್ ಅಲ್ಲಿ ಕೂತಿದ್ರು ಇಬ್ರು, ಇವರು ವಿಘ್ನೇಶ್, ಶ್ರೀಕಾಂತ್, ದಿಲೀಪ್. ಹುಡುಗಿರು ಕಿಚನ್ ಅಲ್ಲಿ ಇದ್ರು. ನಾನು ಇಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಬೊಲೆರೋ ಜೀಪ್ ಅಲ್ಲಿ ಒಂದು ಬೊಲೆರೋ ಜೀಪ್ ಬಂತು. ಅದ್ರಲ್ಲಿ ಪೊಲೀಸ್ನವ್ರ ಮೇಲೆ ಬಂದು ನನ್ನ ಕಾಲರ್ ಪಟ್ಟಿ ಇಟ್ಕೊಂಡು ರೂಮ್ ನೊಳಗೆ ದೂಡಿದ್ರು. ಎಲ್ಲಿ ರೂಮ್ ಅದು? ಕಾಲರ್ ಪಟ್ಟಿ ಇಟ್ಕೊಂಡು ನೀವು ಒಬ್ರು ಇದ್ರಿ ಹೊರಗಡೆ? ನಾನು ಹೊರಗಡೆ. ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು, ಇದು ಮಹೇಶ್ ಅವರ ಮನೆ ಅಂತ ಹೇಳಿದ್ರೆ, ಮಹೇಶ್ ಅವರ ಮನೆಯನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿ ಅವರ ಫ್ರೆಂಡ್ಸ್ ಮತ್ತೆ ಅವರ ಗರ್ಲ್ ಫ್ರೆಂಡ್ ಕೂಡ ಬಂದಿರುವಂಥದ್ದು, ಮತ್ತೊಬ್ಳು ಕೂಡ ಹುಡುಗಿ ಬಂದಿರುವಂಥದ್ದು. ಸೊ ಆ ಟೈಮಲ್ಲಿ ನಡೆದಂತಹ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಇವರು ಹೊರಗಡೆ ಕ್ಲೀನ್ ಮಾಡ್ತಾ ಇದ್ರು. ಆಕ್ಚುಲಿ ಆ ವಿಡಿಯೋದ ಪ್ರಕಾರ ಒಂದು ಪೊಲೀಸರ ಹತ್ರ ವಿಡಿಯೋ ಇದೆ,
ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ ಮಹೇಶ್ ಮತ್ತು ಅವನ ಗರ್ಲ್ ಫ್ರೆಂಡ್ ಒಂದು ರೂಮ್ ಅಲ್ಲಿ ಇದ್ರು ಅನ್ನುವಂತ ವಿಚಾರದಲ್ಲಿ. ಬಟ್ ಮಹೇಶ್ ಹೇಳುವ ಪ್ರಕಾರ ಅದು ನಾನು ಹೊರಗಡೆ ಇದ್ದೆ, ಒಳಗೆ ಕೊಂಡೋಗಿ ನನ್ನನ್ನು ರೂಮಲ್ಲಿ ಇರಿಸುವ ಹಾಗೆ ಮಾಡಿ ವಿಡಿಯೋವನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ. ಅದು ಏನ್ ಮಾಡಿರುವಂತ ಸರ್ ಅಂದ್ರೆ ಇದು ಹಾಲ್, ನಿಮ್ದು ಮನೆಯದು ಹಾಲ್, ಸಣ್ಣ ಮನೆ, ಒಂದು ಹಾಲ್ ಇದೆ, ಒಂದು ಬೆಡ್ರೂಮ್ ಇದೆ, ಮತ್ತೊಂದು ಕಿಚನ್ ಇದೆ, ಮತ್ತೆ ಅಲ್ಲಿ ಹೊರಗಡೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಇದೆ. ಇಲ್ಲಿ ಯಾರಿದ್ರು ಈ ಹಾಲ್ ಅಲ್ಲಿ? ಯಾರಿದ್ರು ಇಲ್ಲಿ? ವಿಘ್ನೇಶ್, ಶ್ರೀಕಾಂತ್, ದಿಲೀಪ್ ಇಲ್ಲಿ ಕೂತಿದ್ರು. ಹುಡುಗಿಯರು ಇದ್ರ ಒಳಗಡೆ ಕ್ಲೀನ್ ಮಾಡ್ತಾರೆ. ಇದು ಅವ್ರದ್ದು ಕಿಚನ್. ಇಬ್ರು ಹುಡುಗಿಯರು ಕೂಡ ಇಲ್ಲಿ ಕ್ಲೀನ್ ಮಾಡ್ತಿದ್ರು. ಇಲ್ಲಿ ಇದೆಲ್ಲ ಕ್ಲೀನ್ ಮಾಡಿ ಇಟ್ಟದ ಅವರೇ ಈ ರೂಮ್ ಅಲ್ಲಿ, ಕಿಚನ್ ಪ್ಲೇಸ್ ಅನ್ನು ಕ್ಲೀನ್ ಮಾಡ್ತಾ ಇದ್ರು. ಸೊ ನಿಮ್ದು ವಿಘ್ನೇಶ್ ಮತ್ತೆ ಮೂವರಲ್ಲ? ದಿಲೀಪ್, ವಿಘ್ನೇಶ್, ಶ್ರೀಕಾಂತ್ ಇಲ್ಲಿ ಕೂತಿದ್ರು. ಅಂದ್ರೆ ಕೆಲಸ ಎಲ್ಲ ಆಗಿತ್ತು ಸರ್? ಅಂದ್ರೆ ಕೆಲಸ ಆಗಿತ್ತು, ಒಳಗಿದ್ದೆಲ್ಲ ಕ್ಲೀನ್ ಆಗಿದೆ. ಇದೆಲ್ಲ ಅವರೇ ಕ್ಲೀನ್ ಮಾಡಿದ್ದು, ಪಟ್ಟ ಎಲ್ಲ ಕ್ಲೀನ್ ಮಾಡಿದ್ದು ಅವರೇ. ಓಕೆ, ಕೆಲಸ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗಿತ್ತು. ಓಕೆ ಓಕೆ, ಇವರು ಕೂತಿದ್ರು ಇಲ್ಲಿ. ನೀವು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ರ? ನಾನು ಹೊರಗಡೆ ಇದ್ದೆ. ಹೊರಗಡೆ ಪೊಲೀಸ್ನವರು ಇಲ್ಲಿ ಒಳಗಡೆ ದೂಡಿದ್ದೆ. ಒಳಗಡೆ ರೂಮ್ ಅಲ್ಲಿ ಯಾರು ಇರ್ಲಿಲ್ಲ? ಇಲ್ಲಿ ಯಾರು ಇರ್ಲಿಲ್ಲ. ಓಕೆ ಓಕೆ. ಇಲ್ಲಿ ಅಂದ್ರೆ ಏನು ಗೊತ್ತಾ, ವೇಷ ಎಲ್ಲ ನಾನು ತೋರಿಸ್ತೇನೆ ಅಲ್ಲಿ ಒಳಗೆ ಕಿಚನ್ ಅಲ್ಲಿ ಇಟ್ಟಿದ್ದೇನೆ. ಆ ವೇಷ ಅಲ್ಲಿ ಇಲ್ಲಿ ಫುಲ್ ರಾಶಿ ಆಗಿತ್ತು. ನೆಕ್ಸ್ಟ್ ಇದೇ ರೂಮ್ ಕ್ಲೀನ್ ಮಾಡ್ಲಿಕ್ಕಿದ್ದ ನಂಗೆ. ನಾವು ಹೊರಗಡೆಯಿಂದ ನನ್ನನ್ನು ಇಲ್ಲಿಗೆ ದೂಡಿ, ಇದ್ರ ಒಳಗೆ ದೂಡಿ, ನಮ್ಮ ಹುಡುಗಿ ಕಿಚನ್ ಅಲ್ಲಿ ಇದ್ಲಲ್ಲ, ಅವಳಲ್ಲಿ ಕೇಳಿ ಯಾರು ನನ್ನ ಹುಡುಗಿ ಅಂತ ಕೇಳಿ ಅವಳನ್ನು ಇಲ್ಲಿ ರೂಮ್ ಅಲ್ಲಿ ದೂಡಿ ಲಾಕ್ ಮಾಡಿ ಅವರು ವಿಡಿಯೋ ಮಾಡ್ಕೊಂಡ್ ಬಂದದ್ದು. ಹೊರಗಡೆಯಿಂದ ಮತ್ತೆ ಪುನಃ ಕ್ರಿಯೇಟ್ ಮಾಡಿದ. ಓಕೆ, ಹಾಗೆ ಅಲ್ಲಿಂದ ವಿಡಿಯೋ ಮಾಡ್ಕೊಂಡ್ ಬಂದ್ರು. ನಂತರ ಇಲ್ಲಿಗೆ ವಿಡಿಯೋನ ಮುಂದೆನೆ ನಂಗೆ ಒಂದು ಕೆನ್ನೆಗೆ ಬಡಿದ್ರು. ನಂತರ ವಿಡಿಯೋ ಆಫ್ ಮಾಡಿದ್ಮೇಲೆ ಇಲ್ಲಿ ನಂಗೆ ಸರಿ ಬಡಿದ್ರು, ರೂಮ್ ನ ಒಳಗಡೆ ಬಡ್ದದ್ದು. ನಂತರ ಇಲ್ಲಿಂದ ಕರ್ಕೊಂಡು ಹೋಗಿ ಮತ್ತೆ ಸ್ಟೇಷನ್ ಅಲ್ಲಿ ಬಾತ್ರೂಮ್ ಒಳಗಡೆ ಬರ್ದು ಸರಿ ಬಡ. ಓಕೆ, ಇಲ್ಲಿ ಬೆಡ್ ಏನಾದ್ರು ಇತ್ತು? ಇದೇ ತರ ಇತ್ತು ಅಂದ್ರೆ ಆ ಚಾಪೆ ಒಂದು ಅಲ್ಲಿ ಸೈಡ್ ಅಲ್ಲಿ ಚಾಪೆ ಅಷ್ಟೇ. ಮತ್ತೆ ಅದು ನಿಮ್ದು ವಸ್ತು ಇತ್ತು? ಅದು ವೇಷ ಎಲ್ಲ ಇತ್ತು. ನಾವೆಲ್ಲ ಟೀಮ್ ನವರು ಒಟ್ಟು ಸೇರಿ ಮಾಡಿದ ವೇಷದ್ದು ಇಲ್ಲಿ ಫುಲ್ ಬ್ಯಾಕ್ ಆಗಿತ್ತು. ಓಕೆ, ಆ ಟೈಮಲ್ಲಿ ಹುಡುಗಿ ಏನು ರಿಯಾಕ್ಟ್ ಮಾಡಿಲ್ವಾ? ಹುಡುಗಿ ಹೇಳಿದ್ದಾರೆ, ಅವ್ರು ಹೇಳಿದ್ರು, ಇವ್ರು ಕೇಳಲಿಲ್ಲ. ಏನ್ ಹೇಳಿದ್ರು, ನಾನ್ ಸಿಕ್ಕಿನ ಅವನ್ಗೆ ಮೇಯ್ನ್ ಆಗಿ ನಾನ್ ಬೇಕಿತ್ತು ಅಷ್ಟೇ. ಅವ್ರು ಹೇಳಿದ್ದಾರೆ ನಂಗೆ ನೀನೇ ಬೇಕಿದ್ದದ್ದು ಮೇಯ್ನ್ ಆಗಿ ಅಂತ. ನಿಮ್ಮ ಮೇಲೆ ಸ್ವಲ್ಪ ಸಿಕ್ಕಿತ್ತು. ಅದು ಹೋದ ವರ್ಷ ನಾನು ಸಸ್ಪೆಂಡ್ ಮಾಡಿಸಿದೆ ಅಂತ ಅದ್ರ ವಿಷಯದಲ್ಲಿ. ಓಕೆ, ಎದುರುಗಡೆ ಮನೆಯವರು ಕೂಡ ಏನೋ ಹೇಳ್ತಾ ಇದ್ದಾರೆ, ಮಾತಾಡಿದ್ದಾರೆ. ಓಕೆ, ನಮ್ ಜೊತೆ ಮಾತಾಡಿದ್ದಾರೆ. ಓಕೆ, ಎದುರುಗಡೆ ಮನೆಯವ್ರು ಸಹ ಮಾತಾಡಿದ್ದಾರೆ. ನೀವು ಕ್ಲೀನ್ ಮಾಡ್ತಾ ಇರುವಂತ ಸಮಯದಲ್ಲಿ ಯಾವಾಗ ಬಂದದ್ದು ದೊಡ್ಡವನ ಮನೆಯಿಂದ, ಇನ್ನು ಇಲ್ಲೇ ಕುತ್ಕೊಳ್ತಿ ಆ ತರ ಎಲ್ಲ ಕೇಳಿದ್ರು. ಅವರ ಮಗಳು ಅವರಿದ್ರು. ಓಕೆ, ತಂದೆ ತಾಯಿ ಇರುವಾಗ ಆ ಹುಡುಗಿ ನಿಮ್ಮ ಮನೆಗೆ ಬರ್ತಾ ಮುಂಚೆ ಕೂಡ ಬರ್ತಾ ಇದ್ರು? ಇಬ್ರು ಬರ್ತಾ ಇದ್ರು. ತಾಯಿ ಹತ್ರ ಮಾತಾಡ್ತಿದ್ರು, ತಂದೆ ಹತ್ರ ಮಾತಾಡ್ತಿದ್ರು. ಓಕೆ, ತುಂಬಾ ಕ್ಲೋಸ್ ಆಗಿದ್ರು. ಓಕೆ ಓಕೆ, ಅಂದ್ರೆ ಮದುವೆ ಆಗೋ ವಿಷಯದಲ್ಲಿ ಮದುವೆ ಆಗ್ತೀವಿ ಅಂತ ಹೇಳಿ ಯಾರ್ದು ಅಬ್ಜೆಕ್ಷನ್ ಏನಿಲ್ಲ? ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು ಸರ್? ನಮ್ಮ ಊರಿನಾಗೆ ಅವರೇ, ಈ ಕಡೆ ಅವರೇ ಯಾರು ಕೊಟ್ಟದ್ದು? ಊರಿನವರೇ ಕೊಟ್ಟು. ದ್ವೇಷ ಇದೆಯಾ? ದ್ವೇಷ ಇದಕ್ಕಿಂತ ಮುಂಚೆ ಎಲ್ಲ ಇಲ್ಲಿ ಅಂಗಡಿಯ ವಿಷಯದಲ್ಲಿ ಆಗಿತ್ತು, ಅಲ್ಲಿ ಸಹ ಆಗಿತ್ತು ಆ ತರ. ಅಂಗಡಿ ವಿಷಯದಲ್ಲಿ ಏನು ಅಂದ್ರೆ ಇಲ್ಲಿ ಮೇಲೆ ಒಂದು ಅಂಗಡಿ ಉಂಟು, ಆ ಅಂಗಡಿ ಏನೋ ಮೆಟೀರಿಯಲ್ ಎಲ್ಲ ಹೋಗಿದೆ ಅಂತ ನನ್ನ ಮೇಲೆಲ್ಲ ಕಂಪ್ಲೇಂಟ್ ಮಾಡಿದ್ರು. ಅಂಗಡಿ ನಂಗೆ ಹೊಡೆದಿದ್ರು. ಹೊಡೆದ ಮೇಲೆ ಅವ್ರಿಗೆ ಸತ್ಯ ಗೊತ್ತಾಯ್ತು ನಾನಲ್ಲ, ಯಾಕಂದ್ರೆ ನಾನು ಗಾಂಜಾದಲ್ಲಿ ಇದ್ದೇನೆ ಆ ತರ ಈ ತರ ಎಲ್ಲ ಹೇಳಿದ್ರು. ನಾನು ಅದನ್ನ ಯಾವ್ದು ನಂಬಲಿಲ್ಲ. ನನ್ನನ್ನೆಲ್ಲ ಚೆಕಿಂಗ್ ಎಲ್ಲ ಕರ್ಕೊಂಡು ಹೋಗಿದ್ರು. ನಂತರ ಅಲ್ಲಿ ನೋಡುವಾಗ ಗಾಂಜಾ ಸಹ ಇಲ್ಲ, ಏನ್ ಸಹ ಇಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ನಂಗೆ ಯಾವುದೇ ಹ್ಯಾಬಿಟ್ ಇಲ್ಲ ಸರ್. ನಿಮ್ಮ ಮೇಲೆ ಯಾಕೆ ಅಷ್ಟು ದ್ವೇಷ? ಅಂದ್ರೆ ನಾವು ಇಲ್ಲಿ ಒಂದು ಕೀಳು ಈ ಊರಲ್ಲಿ, ನಾವಂದ್ರೆ ಯಾರಿಗೂ ಆಗಲ್ಲ. ಸಂಘಟನೆಯಲ್ಲಿ ಇದ್ದೇನೆ ಅಂತ ಹೇಳಿ? ಸಂಘಟನೆಯಲ್ಲಿ ಇದ್ದೇನೆ ಅಂದ್ರೆ ನಾವು ಅಷ್ಟೇನು ಇಲ್ಲೇ ನಮ್ದೇ ಆಯ್ತು, ಕಟೀಲ್ ಹತ್ರ ಇರೋದು, ನಾವ್ ಎಲ್ಲೂ ಹೋಗಲ್ಲ. ಏನು ಗಲಾಟೆ ನಮ್ಮ ಇಲ್ಲಿವರೆಗೆ ಯಾವ್ದು ಕೇಸ್ ಸಹ ಇಲ್ಲ, ಯಾವ್ದು ಗಲಾಟೆ ಸಹ ಇಲ್ಲ ಸರ್. ನಮ್ದು ಫ್ರೆಂಡ್ಸ್ ಸರ್ಕಲ್ ಆಯ್ತು, ಯಾವ್ದು ಮಕ್ಕಳಿಗೆ ಹುಷಾರಿಲ್ಲ ಏನಾದ್ರು ಇದ್ರೆ ಆ ತರ ಇದ್ರೆ ನಾವೇ ಕಲೆಕ್ಷನ್ ಮಾಡಿ ಕೊಡ್ತೇವೆ. ನಮ್ ಟೀಮ್ ಎಲ್ಲ ಒಟ್ಟು ಸೇರಿಸಿ ಕಲೆಕ್ಷನ್ ಮಾಡ್ತೇವೆ. ಅದೇ ಅಲ್ಲಿ ವೇಷ ಎಲ್ಲ ಉಂಟಲ್ಲ, ಅದನ್ನ ನಾವೇ ಎಲ್ಲ ಎಲ್ಲಿನ ಐಟಮ್ ತಂದು ನಮ್ಮ ಕೈಯಲ್ಲೇ ಶೇರ್ ಮಾಡ್ಕೊಂಡು ಐಟಮ್ ತಂದು ನಾವು ಕಲೆಕ್ಷನ್ ಮಾಡಿ ಕೊಡ್ತೇವೆ. ಅದ್ರಲ್ಲಿ ಇನ್ನೊಂದು ವಿಷಯ ಅಂದ್ರೆ, ನಮ್ಮನ್ನು 3-4 ಮಂದಿಯನ್ನು ಕರ್ಕೊಂಡು ಹೋದ್ರು ಹೊರಗಡೆ. ಈ ಹುಡುಗಿಯರ್ನ ಒಬ್ಬಳು ಅವಳ ಹತ್ರ ಮಾತಾಡಿದ್ದಾರೆ ಏನೋ ವಿಷಯ, ಅದು ಮೊನ್ನೆ ಅವಳು ಹೇಳಿರ್ಬೋದು ನಿಮ್ಮ ಹತ್ರ. ಅದೇ ಇಲ್ಲಿ ಕರ್ಕೊಂಡು ಬಂದು ಕೇಳಿದ್ದಾರೆ ನನ್ನೊಟ್ಟಿಗೆ ಸಹ ನೆಕ್ಸ್ಟ್ ಒಮ್ಮೆ ಬರ್ತಿ ಆ ತರ ಎಲ್ಲ ಕೇಳಿದಾರಂತ. ಅದು ಅವ್ರು ಕಂಪ್ಲೇಂಟ್ ಲಿಸ್ಟ್ ಅಲ್ಲಿ ಸಹ ಬರ್ದಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಈಗ? ನಿನ್ನೆ ಆತರನೇ ಆಗಿದೆ. ನಾನು ಬೆಂಗಳೂರಿಗೆ ಹೋಗಿ ಬರುವಾಗ ನಮ್ಗೆ ಒಂದು ಹೇಳಿದ್ರು, ಮೂಡಬಿದ್ರೆ ಸ್ಟೇಷನ್ ಅಲ್ಲಿ ನೀವೊಂದು ಕಂಪ್ಲೇಂಟ್ ಮಾಡಿ ಅಂತ. ಅಲ್ಲಿ ಹೋಗಿದ್ದೆ ಸರ್. ಅಲ್ಲಿ ಹೋಗುವಾಗ ಅವ್ರು ಕಂಪ್ಲೇಂಟ್ ತಗೊಳ್ಳಿಲ್ಲ. ಅಲ್ಲಿ ಹೋಗುವಾಗ ಕಮಿಷನರ್ ಅಲ್ಲಿಗೆ ಹೋಗಿದ್ದೆ, ಅವ್ರು ಸಹ ಏನು ರೆಸ್ಪಾನ್ಸ್ ಮಾಡಲಿಲ್ಲ. ನಂತರ ನಾನು ಬ್ಯಾಂಗ್ಳೂರಲ್ಲಿ ಹೋಗಿ ಹೋಮ್ ಮಿನಿಸ್ಟರ್ ಆಮೇಲೆ ನಾಗಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಮಾತಾಡಿ, ಅವರು ಲಾಸ್ಟ್ ಹೋಮ್ ಮಿನಿಸ್ಟರ್ ಹೇಳಿದ್ರು ಇನ್ನು ಇವರು CID ತನಿಖೆ ಅವರನ್ನು ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಇನ್ನು ನೋಡ್ಬೇಕು ಏನಾಗುತ್ತೆ ಅಂತ. ನಿನ್ನೆ ಕಂಪ್ಲೇಂಟ್ ಹೋದಲ್ಲಿ ಅವರು ಪ್ರತಿಭಾ ಮೇಡಮ್ ಅಲ್ಲಿ ಹೇಳಿದ್ರು ನನ್ನ ಹೆಸರು ಉಂಟು, ನಾನು ಹೇಗೆ ಕಂಪ್ಲೇಂಟ್ ತಗೊಳ್ದಿದ್ದನ್ನು
ಮತ್ತೆ ಹುಡುಗಿಯರನ್ನು ಒಂದು ಹುಡುಗಿಯನ್ನ ಒಂದು 5 ನಿಮಿಷ ಒಳಗಡೆ ಕೂರಿಸಿದ್ರು. ನಂತರ ನಾನು ಕೇಳಿದೆ, ಯಾಕೆ ಈಗ ನಿಮ್ಗೆ ಏನು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಉಂಟು, ಈಗ ಏನು ಮಾಡಬೇಡಿ ಬಿಡಿ ಹುಡುಗಿಯರು, ನಿಮ್ಗೆ ಕಂಪ್ಲೇಂಟ್ ತಗೊಳ್ಳಿಕ್ಕೆ ಆಗಲ್ಲ ಬಿಡಿ ಅಂದೆ. ಅದರ ರೆಕಾರ್ಡ್ ಸಹ ಉಂಟು ನನ್ನ ಹತ್ರ. ಇದು ನಾವು ಅವತ್ತು ಮನೆ ಕ್ಲೀನ್ ಮಾಡಿದ್ದು ಕಸ ಎಲ್ಲ ಇಲ್ಲೇ ಹಾಕಿದ್ದೇವೆ. ಇದೆಲ್ಲ ಕ್ಲೀನ್ ಮಾಡಿದ್ದು ಮನೆ ಕ್ಲೀನ್ ಮಾಡಿದ್ವಿ ನೋಡಿ. ಇದು ಸ್ಪ್ರೈಟ್, ಇದು ಮಾಸದ್ದು ಬಾಟ್ಲಿ ಅವತ್ತೇ ತಂದದ್ದು ನಾನು. ಇದು ತಿಂಡಿದ್ದು ಅದೆಲ್ಲ ನಾನು ತಂದದ್ದು ಅವತ್ತು. ಇದು ಮನೆ ಒಳಗಿದ್ದದ್ದು ಎಲ್ಲ ನೋಡಿ, ಪ್ಲಾಸ್ಟಿಕ್ ಎಲ್ಲ ಇದೆಲ್ಲ ಮನೆ ಒಳಗಿದ್ದದ್ದು ಐಟಮ್ ಎಲ್ಲ, ಕಸದ್ದು ಆ ಬ್ಯಾಗ್ ಅದು ಎಲ್ಲ ಮನೆ ಒಳಗಿತ್ತು, ಅದೆಲ್ಲ ಕ್ಲೀನ್ ಮಾಡಿದ್ದು ಮನೆ. ಇದನ್ನೆಲ್ಲ ತೋರಿಸಿಲ್ಲ. ಅದ್ರ ಬದಲಾಗಿ ಏನೋ ಕೇಳ್ಪಟ್ಟೆ ನಾನು, ಅಂದ್ರೆ ಕಾರಲ್ಲಿ ನಿಮ್ದು ಏನೋ ಬಿಟ್ಟಿದ್ರು. ಅದಿಲ್ಲ ಸರ್, ಅದೆಲ್ಲ ಅವರ ಕೈಯಿಂದ ಇಟ್ಟದ್ದು ಅವರೇ, ಪೊಲೀಸ್ನವ್ರೆ. ಯಾಕಂದ್ರೆ ಗಾಡಿ ತಂದದ್ದೇ ಅವರಲ್ಲ, ಬರುವಾಗ ಗಾಡಿ ಒಳಗೆ ಇಟ್ಕೊಂಡು ಬಂದದ್ದೇ ಅವರೇ. ಏನೆಲ್ಲ ಇಟ್ಟಿದ್ರು? ಒಂದು ಸ್ಪ್ರೇ ಇಟ್ಟಿದ್ರು, ಕಾಂಡಮು, ಮತ್ತೆ ಏನಿತ್ತು ಗೊತ್ತಿಲ್ಲ ಅಷ್ಟೇ ನಮ್ಗೆ ತೋರಿಸಿ. ಆ ಹುಡುಗಿ ನೋಡಿದ್ದಲ್ಲ ಅದನ್ನು? ಹೌದೌದು. ಸ್ವಲ್ಪ ಲೇಟ್ ಆಗಿ ಅವ್ರು ಓಡ್ಕೊಂಡು ಬಂದದ್ದು, ಮತ್ತೆ ಲೇಟ್ ಆಗಿ ಹೊರಗಡೆ ಬಂದದ್ದು. ಗಾಡಿ ನಾವು ಜೀಪಲ್ಲಿ ಕೂತಿದ್ವಲ್ಲ, ಆಮೇಲೆ ಬಂದದ್ದು ತಮ್ಮನ್ನು ಕರ್ಕೊಂಡು. ಅದಕ್ಕಿಂತ ಮೊದ್ಲು ಅವಳೊಂದು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು, ಕ್ವಶನ್ ಎಲ್ಲ ಮಾತಾಡ್ತಿದ್ರು, ಏನಕ್ಕೆ ಬಂದದ್ದು ಎತ್ತ ಅಂತ ಹೇಳಿ. ಮತ್ತೆ ಅವಳ ಹತ್ರ ಹೇಳಿದಾರಂತೆ, ನೀನು ಏನು ವಿಷಯ ಇದ್ರು ನಮ್ಮ ಹತ್ರ ನಿಂಗೆ ಸತ್ಯ ಗೊತ್ತಿದ್ರು, ನೀನ್ ಅಲ್ಲಿ ಹೇಳುವಾಗ ನೀನ್ ಸುಳ್ಳು ಹೇಳ್ಬೇಕು, ನಾನು ಹೇಳಿದಾಗ ಹೇಳಿ ಅಲ್ಲಿ ಮಾತಾಡ್ಬೇಕಂತ ಪೊಲೀಸ್ ಹೇಳಿ. ಅದೆಲ್ಲ ಹೇಳಿ ಮತ್ತೆ ಖಾಲಿ ಪೇಪರ್ಗೆಲ್ಲ ಸೈನ್ ಹಾಕಿಸಿದ್ದಾರೆ. ಈಗ ಕೇಸ್ ಬಿದ್ದೋಗಿದೆ ಅದು? ಹೌದು, ಬಿದ್ದೋಗಿದೆ. ಅಂದ್ರೆ ಸಾಕ್ಷಿ ಕೂಡ ಯಾರು ಇಲ್ಲ? ಯಾಕಂದ್ರೆ ಅಲ್ಲಿ DNA ಎಲ್ಲ ಚೆಕ್ ಮಾಡಿದೆ, ಅದೆಲ್ಲ ನೆಗೆಟಿವ್ ಇತ್ತು. ಕೋರ್ಟಲ್ಲಿ ಮತ್ತೆ ಹೇಳಿದ್ರು ಲಾಸ್ಟ್ ಏನು, ಕೋರ್ಟಲ್ಲಿ ಕ್ವಶನ್ ಮಾಡಿದ್ದಾರೆ. ಪ್ರತಿಮಾ ಮೇಡಮ್ ಬಂದಿದ್ಲು, ಅವರಿಗೆ ಕ್ವಶನ್ ಮಾಡಿದ್ದಾರೆ, ಯಾಕೆ ಅವನನ್ನು ಕರ್ಕೊಂಡು ಬಂದಿದ್ದೀರಿ, ಯಾಕೆ ಅವರನ್ನು ಅರೆಸ್ಟ್ ಮಾಡಿದ್ದೀರಿ, ಅವನೇನು ಮನೆಯ ಲಾಡ್ಜಾ ಅಲ್ಲ ರೆಸಾಲ್ಟಾ ಆ ಥರ ಕೇಳಿದ್ರು. ಇಲ್ಲ ಸರ್, ನಾನು ಇರಲಿಲ್ಲ, ನಾನು ರೌಂಡ್ಸಿಗೆ ಹೋಗಿದ್ದೆ, ಅವ್ರನ್ನ ಕರ್ಕೊಂಡು ಬಂದ ಇನ್ಸ್ಪೆಕ್ಟರ್ ಸಂದೇಶ್ ಅಂತ. ಆಮೇಲೆ ಅವರಿಗೆ ಇನ್ಸ್ಪೆಕ್ಟರ್ ಸಂದೇಶ್ಗೆ ಸಮನ್ಸ್ ಹೋಗಿತ್ತು, ಅವ್ರು ಬರಲಿಲ್ಲ ಕೋರ್ಟಿಗೆ. ನಂತರ ನೆಕ್ಸ್ಟ್ ಕೋರ್ಟಲ್ಲಿ ಅದು ಕೇಸ್ ಕ್ಲಿಯರ್ ಮಾಡಿಬಿಟ್ರು, ಏನಿಲ್ಲ ಬಿಡುಗಡೆ ಆಗಿದೆ ಅಂತ ಹೇಳಿದ್ರು. ನಿಮ್ಮ ಮೇಲೆ ಯಾಕೆ ಸಂದೇಶಿಗೆ ಕ್ಲಾಶ್ ಅಥವಾ ವೈಯಕ್ತಿಕ ದ್ವೇಷ ಯಾಕೆ ಅಂತೇಳಿ? ಅಂದ್ರೆ ಮೊದಲಿಗೆ ಏನು ಕಟೀಲಲ್ಲಿ ಒಂದು ಎಳನೀರಿನ ವಿಷಯದಲ್ಲಿ ಎಳ್ನೀರು ಹಾಕ್ಬಾರ್ದು ಅಂತ ನಾವೊಂದು ಮುಸ್ಲಿಂ ಗಾಡಿಯವರಿಗೆ ಹೇಳಿದ್ವಿ, ದೇವಸ್ಥಾನದ ಒಳಗಡೆ ಎಳ್ನೀರು ಹಾಕ್ಬಾರ್ದು ಅಂತ, ಅಂದ್ರೆ ಒಳಗಡೆ ಹಿಂಡುಗಳನ್ನು ಇಟ್ಟು ವ್ಯಾಪಾರ ಮಾಡಿ ಅಂತ ಹೇಳಿದ್ವಿ. ನಂತರ ಅದು ವಿಷಯ ಅಲ್ಲಿ ಕ್ಲಿಯರ್ ಆಗಿತ್ತು, ಅವರು ಹೇಳಿದ್ರು ಆಯ್ತು ಇನ್ನು ಆ ಥರನೇ ಮಾಡ್ತೇವೆ ಅಂತ. ಮರುದಿವಸ ಹೊಡಿದಿದ್ರ ನೀವು? ಇಲ್ಲ ಏನ್ ಮಾಡಿಲ್ಲ, ಬರೀ ಮಾತುಕತೆ ಆದದ್ದು ಅಷ್ಟೇ, ಹೊಡಿಲಿಲ್ಲ. ಬೇಕಾದ್ರೆ ಅಲ್ಲಿ CC ಕ್ಯಾಮರಾ ಉಂಟಲ್ಲ ಕಟೀಲಲ್ಲಿ, ಇವರಿಗೆ ಹೊಡಿಲಿಲ್ಲ, ಮುಸ್ಲಿಮರಿಗೆ ಅವ್ರದೊಂದು ಬುಟ್ಟಿಯನ್ನು ಖಾಲಿ ದೂಡಿದ್ದೇನೆ ಅಷ್ಟೇ, ಒಳಗಡೆ ಹೋಗ್ಬಾರ್ದು ಅಂತ ಅಷ್ಟೇ ಮಾಡಿದ. ಅದು ಬಿಟ್ಟು ಬೈದದ ಹತ್ರ ಹೊಡಿಲಿಲ್ಲ, ಏನ್ ಮಾಡಿಲ್ಲ, ಅವರ ಮೈಗೆ ಕೈ ಹಾಕಲಿಲ್ಲ. ಇವರ ಆಡಳಿತ ಮಂಡಳಿಗೆ ನೀವು ತಿಳಿಸಿಲ್ಲ ಅದನ್ನು? ಅದೆಲ್ಲ ಅವರಿಗೆ ಗೊತ್ತುಂಟಲ್ಲ, ಏನದು ರೆಸ್ಪಾನ್ಸ್ ಇರಲಿಲ್ಲ. ಯಾಕಂದ್ರೆ ಏನದು ಅಲ್ಲಿಗೆನೆ ಏನು ಮಾಡಲಿಲ್ಲ, ವಿಷಯ ಇಲ್ಲ. ಮರುದಿವಸ ನನ್ನ ಆಟೋದು ನಂಬರ್ ನೋಟ್ ಮಾಡಿದ್ರು. ನೀವು ಆಟೋ ಡ್ರೈವರ್ ಆಗಿದ್ದು? ಆಟೋ ಇತ್ತು ಆವಾಗ. ನೋಟ್ ಮಾಡಿದ್ರು ನಂಬರ್, ನೋಟ್ ಮಾಡಿ ನನ್ನ ಸ್ಟೇಷನ್ಗೆ ಯಾವುದು ಕಾಲ್ ಮಾಡಿ, ನಾನಿಲ್ಲ ನಾನು ಕೆಲಸದ ಮೇಲೆ ಇದ್ದೇನೆ ಅಂತ ಹೇಳಿದೆ. ಇನ್ಸ್ಪೆಕ್ಟರ್ ಸಂದೇಶ್ ನನಗೆ ಕಾಲ್ ಮಾಡಿದ್ರು, ಕಾಲ್ ಮಾಡಿ ಅದೇ ನೀನು ಸ್ಟೇಷನ್ಗೆ ಬರಬೇಕು, ನೀನು ನಿನ್ನೆ ರಾತ್ರಿ ಎಳ್ನೀರಿದ್ದು ಗಾಡಿ ನಿಲ್ಲಿಸಿದ್ದಿ ಅಂತ, ಅದರ ವಿಷಯದಲ್ಲಿ ಕೇಸ್ ಮಾಡಿದ್ದಾರೆ ಬಾ ಅಂತ. ನೋಡುವಾಗ ಸ್ಟೇಷನ್ಗೆ ನಾನು ಕಟೀಲಿಗೆ ಬಂದೆ. ಕಟೀಲಿಗೆ ಬಂದಾದ್ಮೇಲೆ ನನ್ನನ್ನು ಶಿಫ್ಟ್ ಕಾರಲ್ಲಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗುವಾಗನೇ ನನ್ನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಾರು ಒಳಗಡೆ. ದೇವಸ್ಥಾನದಿಂದ ಕರ್ಕೊಂಡು ಹೋಗುವಾಗ, ಕಟೀಲ್ ದೇವಸ್ಥಾನದಿಂದ ಕರ್ಕೊಂಡು ಹೋಗೋನೇ ಹೊಡಿಲಿದ್ದು. ಹೊಡೆದಾದ್ಮೇಲೆ ದೇವಸ್ಥಾನ ಹೊರಗಡೆ, ಇದು ಸ್ಟೇಷನ್ ಹೊರಗಡೆ ತೆಗೆದು ದೂಡಿದ್ರು. ಆಮೇಲೆ ಕರ್ಕೊಂಡು ಹೋದದ್ದು ಡ್ರೆಸ್ ಎಲ್ಲ ತೆಗ್ದದ್ದು ಹೊಡೆದದ್ದೆ. ಮತ್ತೆ ಇವರಿಗೆ ಫೋನ್ ಮಾಡಿ ಕೇಳಿದ್ರು, ರೋಲ್ ಎಲ್ಲ ಹಾಕಿದ್ರೆ? ರೋಲ್ ಹಾಕಿ. ಏನದು ಹೇಗೆ ಹಾಕೋದು ರೋಲ್? ಅಂದ್ರೆ ಇಷ್ಟು ದೊಡ್ಡ ಒಣಕೆ, ಇಷ್ಟು ದಪ್ಪ ಒಣಕೆ, ಅದು ನನ್ನ ಕಾಲಿಗೆ ಇಟ್ಟು ಅದರ ಮೇಲೆ 5 ಮಂದಿ ನಿಂತ್ಕೊಂಡು ರೋಲ್ ಮಾಡ್ತಾರೆ. ನಿಂತ್ಕೊಂಡು 2 ಸತಿ ಮಾಡಿದ್ದಾರೆ. 2 ನೀವು ಮಲಗ್ತೀರಿ? ಮಲಗ್ತೀರಿ. ಅದು ತುಂಬಾ ಕಾಲಂದ್ರೆ ಎಷ್ಟು ಫುಲ್ ಇದಾಗುತ್ತೆ, ರಕ್ತ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಓ ಹೌದಾ? ಅಂದ್ರೆ ಚಪ್ಪಟೆ ಆಗುತ್ತೆ? ಚಪ್ಪಟೆ ಆಗುತ್ತೆ. ತುಂಬಾ ನೋವಾಗುತ್ತೆ. ಹೌದು. ಏನು FIR ಆಗಿಲ್ಲ, ಏನಾಗಿರ್ಲಿಲ್ಲ, ಸುಮ್ಮನೆ ಹೊಡೆದು ಕಳಿಸಿದ್ದೆ ಅಷ್ಟೇ ಮಾಡಿ. ನಂತರ ನಾನು ಹಾಸ್ಪಿಟಲ್ಗೆಲ್ಲ ಇವರೆಲ್ಲ ಹೇಳಿದ್ದು ಹಾಸ್ಪಿಟಲ್ಗೆ ಹೋಗೋದು. ಹಾಸ್ಪಿಟಲ್ ಇವರೇ ಕರ್ಕೊಂಡು ಹೋದ್ರು, ನನಗೆ ನಡೀಲಿಕ್ಕೆ ಆಗ್ತಿರಲಿಲ್ಲ, ಭುಜಕ್ಕೆ ಕೈ ಇಟ್ಟು ಕರ್ಕೊಂಡು ಹೋದ್ರು. ಅಲ್ಲಿ ಹಾಸ್ಪಿಟಲಲ್ಲಿ ಹೋದ್ಮೇಲೆ ನ್ಯೂಸ್ನವರು ಅವರೇ ಕಮಿಷನರ್ ಎಲ್ಲ ಬಂದು ಅವನು ಸಸ್ಪೆಂಡ್ ಎಲ್ಲ ಮಾಡಿದ್ರು. ಎಲ್ಲಿ ಹಾಸ್ಪಿಟಲ್ ಅದು? ಸಸ್ಪೆಂಡ್ ಮಾಡಿದ್ರು. ಸಸ್ಪೆಂಡ್ ಎಲ್ಲ ಆಯಿತು. ನಂತರ ನಾನು 1.5 ತಿಂಗಳು ಮನೆಯಲ್ಲಿ ಮಲಗಿದ್ದಲ್ಲಿ ಇದ್ದು, ನನಗೆ ಹೇಳಿಕೆ ಆಗ್ತಿಲ್ಲ, ಕಾಲು ನೋವಲ್ಲ, 2 ಕಾಲು ಹೇಳಿಕೆನಿಲ್ಲ. ನಂತರ ನಾನು ಕೆಲಸಕ್ಕೆ ಸ್ಟಾರ್ಟ್ ಆದಮೇಲೆ ಅಮ್ಮನಿಗೆಲ್ಲ ಕಾಲ್ ಮಾಡಿ ಈ ಥರ ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಮಗನ ಬಿಡಲ್ಲ, ರಿವೆಂಜ್ ಮಾಡ್ತೀನಿ ಆ ಥರ ಈ ಥರ ಅಂತ ತುಂಬ ಇದು. ಅದರ ವಿಷಯದಲ್ಲಿ ಮತ್ತೆ ನಮ್ದು ಆಯ್ತಿರ್ಬೋದು, ಹುಷಾರಿಲ್ಲ ಅಂತ. ಇಲ್ಲಿಂದ ಮನೆ ಖಾಲಿ ಮಾಡ್ಕೊಂಡು ನಾವು ದೊಡ್ಡಮ್ಮನ ಮನೆಗೆ ಹೋದ್ವಿ. ಆ ಕಾರಣಕ್ಕಾಗಿ ಈ ಮನೆಯನ್ನು ಖಾಲಿ ಮಾಡಿದ್ವಿ. ಅಂದರೆ ಅವರಿಗೆ ಅದೇ ವಿಷಯದಲ್ಲಿ ಹುಷಾರಿರಲಿಲ್ಲ.
ನಾನು ಸ್ವಲ್ಪ ದಿವಸ ಮುಂಚೆ ಹೋಗಿದ್ದೆ ಅಲ್ಲಿ ಕೆಲಸ ಎಲ್ಲ ಮಾಡಬೇಕಲ್ಲ, ಕೆಲಸ ಕೇಳಬೇಕಲ್ಲ, ಯಾಕಂದರೆ ಇಲ್ಲಿ ನಾವು ಬಿಟ್ಟ ಮೇಲೆ ಅಲ್ಲಿ ನನಗೆ ಕೆಲಸ ಸಿಗಬೇಕಲ್ಲ. ಅಲ್ಲಿ ಕೆಲಸಕ್ಕೆ ಅಲ್ಲಿ ಆಮೇಲೆ ನಾನು 1 ವಾರ ಮುಂಚೆ ಹೋಗಿ ಕೆಲಸ ಮಾಡ್ತಿದ್ದೆ ಅಲ್ಲಿ. ನಂತರ ತಾಯಿ ಮತ್ತು ತಂಗಿ ಅಲ್ಲಿಗೆ ಬಂದಿದ್ದರು, ತಂದೆ ತಾಯಿ ತಂಗಿ ಬಂದು ಆಮೇಲೆ ಅಲ್ಲಿ ಸಹ ಆ ಥರನೇ ಕಾಲ್ ಮಾಡಿ ಕಿರಿಕಿರಿ ಮಾಡಿ ಸ್ಟಾರ್ಟ್ ಮಾಡ್ದೆ ಅಲ್ಲಿ ತಾಯಿಗೆ. ನಂತರ ಅಲ್ಲಿ ತಾಯಿ ತೀರ್ಕೊಂಡ್ಬಿಟ್ಟು ಅವರಿನ್ನು ಹೊರಗಡೆ ಬಂದ ಮೇಲೆ ನನಗೆ ರಿವೆಂಜ್ ಆಗ್ತಾರೆ. ಹೋದ ವರ್ಷ ಸಹ ಆ ಥರನೇ ಆಗಿದೆ. ಒಂದು ತುಂಬ ಮನೆಯನ್ನು ಕರೆಸಿ ಇಲ್ಲಿ ತುಂಬ ಗಲಾಟೆ ಎಲ್ಲ ಆಗಿದೆ. ಹೌದಾ? ಇಲ್ಲೇ ಇದೇ ಜಾಗದಲ್ಲಿ. ಅದು ರಾತ್ರಿ ನಾನು 2 ಗಂಟೆಗೆ ಒಂದೇ ಅಂಗಡಿದ್ದು ವ್ಯಾಪಾರ ಮಾಡಿಕೊಂಡು, ವಿಘ್ನೇಶ್ ಅಂಗಡಿದ್ದು ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಬರುವಾಗ ನನ್ನನ್ನು ನೋಡಿಲಿಕ್ಕೆಲ್ಲ ಬಂದಿದ್ದರು. ಎಲ್ಲ ಅವಂದೇ ಜನ. ನಂತರ ಇಲ್ಲಿ ಜನ ಸೇರುವಾಗ ಓಡಿದ್ದಾರೆ ಎಲ್ಲರೂ, ಊರಿನವರೆಲ್ಲ ಸೇರುವಾಗ ಎಲ್ಲ ಓಡಿದ್ದಾರೆ. ಅವರಿಗೆ ಈಗ ಜೈಲ್ ಕೇಸ್ ಏನಾದರೂ ಆಗದಿದ್ದರೆ ಅವ್ರು ಹೊರಗಡೆ ಬಂದರೆ ಮಾತ್ರ ನನಗೆ ಏನಾದರೂ ರಿವೆಂಜ್ ಮಾಡ್ತಾರೆ ಸರ್. ಈ ಥರನೇ ಬಿಡಲ್ಲ ಅವರು. ಯಾಕಂದರೆ ನಂದು ಬಿಡಿ, ನಂದು ಜೀವನ ಮೊದಲೇ ಹೋಗಿದೆ. ನನಗೆ ತಂದೆ ತಾಯಿ ಯಾರು ಎಲ್ಲೋ ನನ್ನನ್ನು ಬಿಟ್ಟು ಹೋಗಿದ್ದಾರೆ. ನನ್ನ ಫ್ರೆಂಡ್ಸ್ನವ್ರು ಇದ್ದಾರೆ, ಅವರೇನು ತಪ್ಪು ಮಾಡಿದ್ದಾರೆ ಹೇಳಿ? ಅವ್ರ ಮೇಲೆ ಯಾಕೆ ರಿವೆಂಜ್ ಸುಮ್ಮನೆ? ಅವ್ರು ಏನೋ ತಪ್ಪು ಮಾಡಿದ್ರು ಸಮ, ಅವರು ಖಾಲಿ ಕೂತಿದ್ರು, ಇಲ್ಲಿ ನಾವು ಕ್ಲೀನ್ ಮಾಡ್ತಿದ್ವಿ, ಮನೆ ಕ್ಲೀನಿಗೆ ಬಂದಿದ್ದು, ಮನೆ ಮುಂದಿನ ಮನೆಯವರು ಸಹ ಮಾತಾಡಿದ್ದಾರೆ, ನಮ್ಮ ಹುಡುಗಿರ ಹತ್ರ ಸಹ ಮಾತಾಡಿದ್ದಾರೆ, ನನ್ನ ಜೊತೆ ಮಾತಾಡಿದ್ದಾರೆ. ನೆಕ್ಸ್ಟ್ ನಾನು ಜೈಲಿಂದ ಬಂದ ಮೇಲೆ ಸಹ ಅವರು ಹೇಳಿದ್ದಾರೆ, ಯಾರು ಈ ಥರ ನಿಮಗೆ ಮಾಡಿದ್ದು, ಯಾಕೋಸ್ಕರ ಮಾಡಿದ್ರು ಅಂತ ಕೇಳಿದ್ದಾರೆ ಮನೆಯ ಹತ್ರದವರು. ನಿಮ್ಮ ಮೇಲೆ ಮುಂಚೆ ಕೇಸ್ ಇತ್ತ ಯಾವುದಾದ್ರು? ಇಲ್ಲ ಯಾವುದು ಇಲ್ಲಿವರೆಗೆ ಒಂದು ಕೇಸ್ ಅಂತ ನಾವು ಮಾಡಿಲ್ಲ. ನಮ್ದು ಏನುಂಟು ಫ್ರೆಂಡ್ಶಿಪ್ಪು, ನಮ್ಮ ಫ್ರೆಂಡ್ ಸರ್ಕಲ್ ಏನುಂಟು ಇದೆ, ಹುಷಾರಿಲ್ಲದ ಮಕ್ಕಳಿಗೆ ಕಲೆಕ್ಷನ್ ಮಾಡೋದು, ಯಾವುದಾದ್ರೂ ನಾವೇ ಫಂಕ್ಷನ್ ಮಾಡಿಕೊಂಡು ಎಲ್ಲಿಗಾದ್ರೂ ನಾವೇ ತಿರ್ಗಾಡಲಿಕ್ಕೆ ಹೋಗೋದು, ಆ ಥರ. ಅದು ಬಿಟ್ಟು ಏನಿಲ್ಲ, ಬೇರೆ ಕೇಸ್ ಇಲ್ಲ. ನಮ್ಮದು ವ್ಯಾಪಾರ ಅಂದರೆ ನಾವು ಫ್ರೆಂಡ್ ಸರ್ಕಲ್ ಅಂದರೆ ಆ ಒಂದು ಯಜ್ಞೇಶ್ ಇದ್ದ ಅಂಗಡಿ, ಅದರಲ್ಲಿ ನಾವು ವ್ಯಾಪಾರ ಮಾಡೋದು ಅಷ್ಟೇ. ಅದು ಬಿಟ್ಟರೆ ನಮಗೆ ಎಲ್ಲೂ ಹೋಗಲ್ಲ ನಾವು. ಈ ಥರ ಯಾವುದು ಗಲಾಟೆ ಯಾವುದು ಇಲ್ಲ. ಅದೆಲ್ಲ 5 ಸೆನ್ಸ್ ಸರ್. ಎಷ್ಟು ಮನೆ ಇದೆ? ಇಲ್ಲಿ ಒಂದು 10-15 ಮನೆ. 10-15 ಮನೆ ಕೂಡ ಇದೆ. ಮಾರ್ಗದ ಪಕ್ಕದಲ್ಲೇ ಇರುವಂಥದ್ದು, ಎಲ್ಲರೂ ಕೂಡ ಓಡಾಡ್ಕೊಂಡಿರ್ತಾರೆ. ಏನಾದರೂ ಆ ಥರ ಲೈಂಗಿಕ ದೌರ್ಜನ್ಯ ಮಗದೊಂದು ಆಗ್ತಾ ಇದ್ರೆ ಖಂಡಿತವಾಗ್ಲೂ ಇವರಿಗೂ ಕೂಡ ಗೊತ್ತಾಗ್ಬೋದಿತ್ತು, ಇವರು ಕೂಡ ಸಾಕ್ಷಿಯನ್ನು ಹೇಳ್ಬೋದಿತ್ತು, ಅವರ ಸಾಕ್ಷಿಯನ್ನು ಕೂಡ ಕಲೆಕ್ಟ್ ಮಾಡ್ಬೋದಿತ್ತು. ಯಾವುದನ್ನು ಮಾಡಿಲ್ಲ ಅಂತೇಳಿ ಈ ಹುಡುಗರು ಒಂದಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಸಮಾಜಮುಖಿ ಕಾರ್ಯ ಆಗಿರ್ಬೋದು, ಮಕ್ಕಳಿಗೆ ಎಲ್ಲ ಹೆಲ್ಪ್ ಮಾಡುವಂಥದ್ದು ಆಗಿರ್ಬೋದು ಅನ್ನುವಂಥ ವಿಚಾರದಲ್ಲಿ ನೋಡು ಈ ಹುಡುಗರೇ ಸೇರಿಕೊಂಡು ಇದನ್ನು ಮಾಡಿರುವಂಥದ್ದು ಅಂತೇಳಿ. ಇದು ಏನು ಸರ್? ಇದು ಅದು ನಾವು ವೇಷ, ಮಕ್ಕಳಿಗೆ ಹುಷಾರಿಲ್ಲದ ಮಕ್ಕಳಿಗೆ ಕಲೆಕ್ಷನ್ ಎಲ್ಲ ಮಾಡ್ತೀವಿ. ವೇಷ ಹಾಕಿಕೊಂಡು ವರ್ಷ ಅಲ್ವಾ? ಹೌದು. ಆಯ್ತಾ, ನವರಾತ್ರಿ ಅಥವಾ ಆ ಥರ ಏನೋ ನವರಾತ್ರಿ ಟೈಮಲ್ಲಿ ಸಹ ಮಾಡ್ತೇವೆ. ಈಗ ನಮ್ದು ಯಾವ್ದಾದ್ರು ನಮ್ಮ ಊರಲ್ಲಿ ಯಾವ್ದಾದ್ರು ಹುಷಾರಿಲ್ಲದ ಮಕ್ಕಳಿಗೆ ಆ ಥರ ಏನಾದ್ರು ಇದ್ರೆ ಇಲ್ಲ ಇದನ್ನ ಹಾಕೊಂಡು ತಿರ್ಗಾಡ್ತೀರಿ? ಅದೆಲ್ಲ ನಾವೇ ರೆಡಿ ಮಾಡಿದ್ದು ಇಲ್ಲೇ. ಇದನ್ನೆಲ್ಲ ನೀವೇ ರೆಡಿ ಮಾಡಿದ್ರಿ? ಟೀಮ್ನವರೇ ಒಟ್ಟಿಗೆ ಸೇರಿ. ಇದನ್ನೆಲ್ಲ ಹಾಕಿ ಊರೂರು ತಿರ್ಗಾಡ್ಕೊಡ್ತೀವಿ, ಬರ್ತೀರಿ, ಕಲೆಕ್ಷನ್ ಮಾಡ್ತೀವಿ. ಅದೇ ಉಚ್ಚಿಲ ಜಾತ್ರೆ, ಕಟೀಲ್ ಜಾತ್ರೆ, ಆ ತರ ಯಾವ್ದಾದ್ರು ಜಾತ್ರೆ ಫಂಕ್ಷನ್ ಇದ್ರೆ ಮಾಡ್ತೀವಿ. ಅಲ್ಲೆಲ್ಲ ಪರ್ಮಿಷನ್ ಎಲ್ಲ ತೆಗೆದುಕೊಂಡು ಇದೆಲ್ಲ ಹುಲಿದ್ದಲ್ವಾ? ಇದೆಲ್ಲ ನೀವೇ ಮಾಡೋದು? ನಾವೇ ಮಾಡಿ. ಇದು ಲಾಸ್ಟ್ ಮಾಡಿದ್ಯಾ? ಇದೆ ಲಾಸ್ಟ್ ಮಾಡಿ. ಮಂತರ ಮಾಡ್ಲೇ ಇಲ್ಲ? ಇಲ್ಲ, ಇದೇ ಇಲ್ಲ. ಇದರಲ್ಲಿ ಒಂದು ಕಲೆಕ್ಷನ್ ಮಾಡಿದ್ವಿ ಅಷ್ಟೇ. ಒಂದು ಮಗುವಿಗೆ ಎಲ್ಲಿದ್ದೆ ಅಲ್ಲಿ ಕಲ್ಲಕಮೇರು, ಅಲ್ಲಿ ಮಗುವಿಗೆ ಹುಷಾರಿಲ್ಲ ಅಂತ ಓಕೆ ಅವ್ರೀಗ ಹೇಗಿದ್ದಾರೆ? ಅವ್ರು ಹುಷಾರಿದ್ದಾರೆ, ಹುಷಾರಾಗಿ. ಎಷ್ಟು ಕಲೆಕ್ಷನ್ ಆಗಿದ್ದಾರೆ ಹೇಳಿ? ಅದರಲ್ಲಿ ಜಾಸ್ತಿ ಕಲೆಕ್ಷನ್ ಆಗಲಿಲ್ಲ. ಅಂದರೆ ಇಲ್ಲಿ ಯಾವುದು ನಮಗೆ ಪರ್ಮಿಷನ್ ಸಿಗಲಿಲ್ಲ ದೇವಸ್ಥಾನದಲ್ಲಿ. ಅಂದರೆ ಅದಕ್ಕಿಂತ ಮುಂಚೆ ಯಾವುದೋ ಒಂದು ಸೌಜನ್ಯ ವಿಷಯದಲ್ಲಿ ದುಡ್ಡು ಖರ್ಚು ಮಾಡಿ ಏನೋ ಮಾಡಿದ್ದಾರಂತ. ಹೌದಾ? ಏನೋ ಆಗಿದೆ ಅಂತೆ, ಯಾರೋ ಬೇರೆ ಟೀಮ್ನವರು. ಅದಕ್ಕೆ ನಮಗೆ ಯಾರಿಗೂ ಇಲ್ಲಿ ಕಟೀಲ್ ದೇವಸ್ಥಾನದಲ್ಲಿ ಪರ್ಮಿಷನ್ ಇಲ್ಲ ಕಲೆಕ್ಷನ್ ಮಾಡಿ. ನಾವು ಟೋಟಲ್ ಒಂದು 15,000 ತನಕ ಅಷ್ಟೇ ಆದದ್ದು. ಅದು ಏಪ್ರಿಲ್ ಜಾತ್ರೆ ಟೈಮಲ್ಲಿ. ಇಸ್ವಿ ಅಂದರೆ ಒಂದು 2000, ಅದೇ ನಂದು ಕೇಸ್ ಆಗುವಾಗನೇ 24ರಲ್ಲಿ. ಹೌದೌದು. ಅಲ್ಲಲ್ಲ, ಕೇಸ್ ಆದ್ಮೇಲೆ ಒಂದು 24ರಲ್ಲಿ ಆಗಿರ್ಬೋದು, 22ರಲ್ಲಿ ನಮ್ದು ಕೇಸ್ ಆದದ್ದು. ಏನು ಸೌಜನ್ಯ ವಿಷಯದಲ್ಲಿ ಕಲೆಕ್ಟ್ ಮಾಡಿ? ಅದು ಏನು ಮಂಗಳೂರಲ್ಲಿ ಆದದಂತೆಲ್ಲ, ಅದೇನೋ ದುಡ್ಡು ಏನೋ ಮಾಡ್ಕೊಂಡಿದ್ರು ಅವ್ರು ಕಲೆಕ್ಷನ್ ಮಾಡಿ ಅಂತ. ಹೌದಾ? ಅದೆಲ್ಲ ಬಂದಿತ್ತು. ಆಮೇಲೆ ಎಲ್ಲಿಯೂ ದೇವಸ್ಥಾನದಲ್ಲಿ ಎಲ್ಲ ಪರ್ಮಿಷನ್ ಇರಲಿಲ್ಲ ಕಲೆಕ್ಷನ್ ಮಾಡಿ. ಅಂದ್ರೆ ಯಾವ ರೀತಿ ದುಡ್ಡು ಮಾಡಿದ್ದಾರೆ ಅಂತ? ಯಾವ್ದೋ ಬಾಕ್ಸ್ ಇಟ್ಕೊಂಡು ಅವರ ಹೆಸರು ಫೋಟೋ ಎಲ್ಲ ಹಾಕಿ ಅವ್ರ ಮನೆಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿ ಆ ತರ ಅವರೇ ಇಟ್ಕೊಂಡಿದ್ದಾರೆ ಹಾಗೆ. ಆ ತರ ಎಲ್ಲ ಆಗಿತ್ತು. ಆಮೇಲೆ ಎಲ್ಲೂ ಪರ್ಮಿಷನ್ ಇರ್ಲಿಲ್ಲ ಕಲೆಕ್ಷನ್ ಮಾಡ್ಲಿಕ್ಕೆ. ನಂತರ ನಾವು ಈಗ ಸ್ಟೇಷನ್ ಪರ್ಮಿಷನ್ ಆ ತರ ಏನಾದ್ರು ಮಾಡ್ಕೊಂಡಿದ್ವಿ. ಅಂದ್ರೆ ನಮ್ಗೆ ಅಂತ ನಾವು ₹1 ಅದ್ರಲ್ಲಿ ತೆಗಿಯಲ್ಲ. ಆ ಬಾಕ್ಸ್ ಅಂದ್ರೆ ಬಾಕ್ಸ್ ಹೇಗಿರ್ತದೆ ಆ ತರನೇ ಕೊಂಡೋಗಿ ಕೊಡೋದು. ಅದನ್ನ ಕೈಯಿಂದ ನಾವು ತೆಗ್ದು ಏನ್ ಮಾಡೋದು. ನಮ್ಮ ಸ್ವಂತ ಏನುಂಟು, ಊಟ ಏನುಂಟು, ಆಟೋ ರಿಕ್ಷಾದಲ್ಲಿ ನಮ್ದು ಪೆಟ್ರೋಲ್ ಅದು ಇದೆಲ್ಲ ನಾವೇ ನಮ್ಮ ವಾರ ದುಡಿತೇವಲ್ಲ ಅದ್ರಲ್ಲಿ ನಾವು ಮಾಡ್ತಿದ್ದದ್ದು ಎಲ್ಲಾನು ಕೂಡ ಆಟೋ ರಿಕ್ಷಾದಲ್ಲಿ ದುಡಿ. ಹೌದು.
ಅಂದ್ರೆ ಒಂದಷ್ಟು ಟ್ಯಾಲೆಂಟೆಡ್ ಯುವಕರು ಅಂತೇಳಿ, ಅಂದ್ರೆ ಇದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟ್ಯಾಲೆಂಟ್ ಬೇಕು, ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಅಂದ್ರೆ ಡಬ್ಬಿ ಏನ್ ಬರುತ್ತೆ ಅದನ್ನ ಡೈರೆಕ್ಟ್ ಆಗಿ ಕೊಡ್ತಾರೆ ಅಂತೇಳಿ, ಅದನ್ನ ಓಪನ್ ಕೂಡ ಮಾಡೋದಿಲ್ಲ, ಇವರು ಕೂಡ ಇಟ್ಕೊಡೋದಿಲ್ಲ, ಅದನ್ನ ಇದ್ದಾಗೇನೆ ಎಷ್ಟು ಕಲೆಕ್ಷನ್ ಆಗುತ್ತೆ ಅಷ್ಟು ಕಲೆಕ್ಷನ್ ಆದದ್ದನ್ನು ಆ ಮಕ್ಕಳಿಗೆ ಕೊಡ್ತಾರೆ ಅಂತೇಳಿ. ಸೊ ಸಹಾಯ ಮಾಡ್ತಾ ಇದ್ದಂತಹ ಯುವಕರು 3 ಜನ ಯುವಕರು ಇದೇ ಬೆಂಚಲ್ಲಿ ಕುತ್ಕೊಂಡಿದ್ರು ಅನ್ನುವಂಥ ವಿಚಾರದಲ್ಲಿ ಆಗ್ಲೇ ಮಹೇಶ್ ಹೇಳಿರುವ ಹಾಗೆ ಅವರ ಹುಡುಗಿಯರು ಏನು ಇಬ್ರು ಇದ್ರು. ಸೊ ಅವರು ಕಿಚನ್ ಅಲ್ಲಿ ಒಂದಷ್ಟು ವರ್ಕ್ ಮಾಡ್ತಾ ಇದ್ರು, ಮಹೇಶ್ ಅಲ್ಲಿ ಹೊರಗಡೆ ವರ್ಕ್ ಮಾಡ್ತಾ ಇದ್ರು. ಆ ರೂಮ್ ಖಾಲಿ ಆಗಿತ್ತು, ಈ ಹುಡುಗರು 3 ಜನ ಈ ಬೆಂಚಲ್ಲಿ ಕೂತ್ಕೊಂಡಿದ್ರು ಅನ್ನುವಂಥ ವಿಚಾರದಲ್ಲಿ ಮಹೇಶ್ ರೇಪ್ ಮಾಡ್ತಾ ಇದ್ದ. ನಂತರದಲ್ಲಿ ಈ ಯುವಕರು ರೇಪ್ ಮಾಡೋಕೆ ಕಾದು ಕೂತಿದ್ರು. ನೆಕ್ಸ್ಟ್ ಇವ್ರದ್ದು ಸರದಿ ಆಗಿತ್ತು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಸೀನ್ ಅನ್ನು ಕ್ರಿಯೇಟ್ ಮಾಡೋಕೆ ಹೋಗಿರುವಂಥ ಈ ಚಂದೇಶ್ ಪೊಲೀಸ್ ಅನ್ನುವಂಥ ವಿಚಾರದಲ್ಲಿ ಈ ಯುವಕರು ಕೂಡ ಹೇಳಿರುವಂಥದ್ದು. ನಮ್ಮ ಜೊತೆಗೆ ಮೊನ್ನೆ ವಿಘ್ನೇಶ್ ಮತ್ತು ಅವರ ಫ್ರೆಂಡ್ ಕೂಡ ಮಾತಾಡಿರುವಂಥ ಶ್ರೀಕಾಂತ್ ಅಲ್ಲ, ಅವರು ಮಾತಾಡಿದ್ರು ಏನು ಎತ್ತ ಅನ್ನುವಂಥ ವಿಚಾರದಲ್ಲಿ. ಮತ್ತೊಬ್ಬ ಯುವಕ ಕೂಡ ಇದ್ರು ಇದೇ ಬೆಂಚಲ್ಲಿ ಕುತ್ಕೊಂಡು. ಆ ದಿನ ಏನಾಗಿತ್ತು ಅಂತ ಅವ ಇಲ್ಲೇ ಕುತ್ಕೊಂಡಿದ್ದೆ, ಇಲ್ಲಿ ನಾನು ಲಾಸ್ಟಲ್ಲಿ ಕುತ್ಕೊಂಡಿದ್ದೆ. ಸಡನ್ ಆಗಿ ಬಂದ್ರು, ಅವನನ್ನು ಇಟ್ಕೊಂಡು ನಿಂಗೆ ಮತ್ತೆ ಇಲ್ಲಿ ಮೈಸೂರನ್ನು ಒಳಗೆ ಕರ್ಸ್ಕೊಂಡು ಹೋಗಿದ್ದು. ಅಲ್ಲಿಂದ ಇಲ್ಲಿಗೆ ಬಂದು ಕೂತ್ಕೊಂಡು ಇದರಲ್ಲಿ ಮಹೇಶ ಅಂತ ಅವನಿಗೆ ಒಂದು ಹೊಡೆದು ಅಷ್ಟೇ. ನಾವು ಏನಂತ ನಮ್ಗೆ ಎಷ್ಟೇನೋ ಗೊತ್ತಿಲ್ಲ, ಶಾಕಲ್ಲಿ ಇದ್ವಿ ನಾವು ಎಲ್ಲರೂ ಕೂಡ. ನೀವು ಒಂದು 5 ನಿಮಿಷ ಆದ್ಮೇಲೆ ಹೊರಡೋಕೆ ರೆಡಿ ಆಗಿದ್ವಿ, ನಾವು ಎಲ್ಲರೂ ಕೂಡ ರೆಡಿ ಆಗಿದ್ವಿ ಹೋಗುದಂತ. ನಾವು ಜ್ಯೂಸ್ ತರ್ಲಿ ಹೋಗಿ ಬರುವಾಗಷ್ಟೇ ಇದು ಮಾಡಿದ್ವಿ. 1-2 ನಿಮಿಷ ಆದ್ರೂ ಹೋಗ್ತಿದ್ವಿ ನಾವು. ಓಕೆ ಓಕೆ. ಇಲ್ಲಿ ಸುತ್ತಲೂ ಮನೆ, ಅವನ್ ರೇಪ್ ಕೇಸ್ ಅಂತ ಆಗ್ತಾರಲ್ಲ, ಸುತ್ತಲೂ ಮನೆ ಇದ್ದಾರೆ, ಹೇಗೆ ರೇಪ್ ಕೇಸ್ ಬಾಕಿ ಓಪನ್ ಇದೆ, ಬಾಗಿಲು ಓಪನ್ ಇತ್ತು, ಓಪನ್ ಇದೆ. ಅವ್ರ ಮನೆಯವರೆಲ್ಲ ಇದ್ದಾರೆ, ಮಾತಾಡಿದ್ದಾರೆ ಎಲ್ರು ಕೂಡ ಮುಂದ್ಗಡೆ ಮನೆಯವರು. ಅಲ್ಲ ಬಾಗಿಲು ಓಪನ್ ಇತ್ತಾ? ಓಪನ್ ಇತ್ತು. ಓಕೆ. ಏನ್ ಹೇಳ್ತೀರಿ ಇದನ್ನೆಲ್ಲ ನೋಡಿ? ಒಂದಷ್ಟು ನೀವು ಎಷ್ಟು ದಿನಗಳ ಜೈಲಲ್ಲಿದ್ರಿ? ನಾವು 13 ದಿನಗಳ ಕಾಲ ಜೈಲಲ್ಲಿ. ಏನು ಟಾರ್ಚರ್ ಕೊಟ್ಟರು ನಿಮಗೆ ಜೈಲಲ್ಲಿ? ಜೈಲಲ್ಲಿ ಏನು ಟಾರ್ಚರ್ ಕೊಡ್ಲಿಲ್ಲ. ಯಾವ ಸ್ಟೇಷನ್ ಅಂತ ಕೇಳ್ತಿದ್ರು, ಅದು ಮೂಡಬಿದ್ರೆ. ಆಗ ಸಂದೇಶನ ಅವನು ದೊಡ್ಡ ಹುಚ್ಚ ಮಾರೆ, ಅವನು ಎಲ್ರು ಕೂಡ ಹಾಗೇನೆ ಕೆಲವು ಕೇಸ್ ಇದೆ ಅವನಿಂದ, ಸುಮ್ನೆ ಫಿಟ್ ಮಾಡುದು ಎಲ್ರನ್ನು ಕೂಡ. ನೀವೇ ಸುಸೈಡ್ ಮಾಡಕ್ ಹೋಗೋದು ಅಂತ ಹೇಳಿ ಅವ್ರು ಏನು ಹೇಳಿದ್ರು ಹುಡುಗರು? ಹೌದು, ನಂಗೆ ಡಿಪ್ರೆಷನ್ ಆಗಿದ್ದು. ನಾನು ಒನ್ ಮಂತ್ ಆದ್ರೆ ನಾವು ನಮ್ದು ಡ್ರೀಮ್ಸ್ ಎಲ್ಲ ತುಂಬಾ ಇತ್ತು, ನಾವು ಹೊರದೇಶಕ್ಕೆ ಹೋಗುದೆಲ್ಲ ಪ್ಲಾನ್ ಇದ್ದಿತ್ತು. ಹೌದಾ? ನಂಗೆ ಎಲ್ಲ ಇದು ಹೋಗಿತ್ತು. 1 ಮಂತ್ ಆದ್ರೆ ನೀವು ಹೊರದೇಶಕ್ಕೆ ಹೋಗುದು. ಈ ಕೇಸ್ ಆಗಿದ್ದ ಹೋಗ್ಲಿಕ್ಕೆ. ಓಕೆ ಓಕೆ. ಏನ್ ಸುಸೈಡ್ ಮಾಡಕ್ ಹೋಗಿದ್ರಿ ಅಂತ? ಹೌದಾ? ಅದು ಡಿಪ್ರೆಷನ್ ಆಯ್ತು. ಅದು ನ್ಯೂಸ್ 18 ಚಾನಲ್ ಇತ್ತು, ಎಂತ ಗ್ಯಾಂಗ್ ರೇಪ್ ಅಂತೆ, ರೇಪ್ ಅಟೆಂಪ್ಟ್ ಮಾಡ್ಲಿಕ್ಕೆ ಎಲ್ರು ಊರಲ್ಲಿ ನೋಡ್ಲಿಕ್ಕೆಲ್ಲ. ಅದೇ ಅವರಿಗೆ ಯಾವ ದೃಷ್ಟಿಯಲ್ಲಿ ನೋಡ್ತಾರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಅದೇ ಥಾಟ್ ಬರುದು, ನಮ್ಮನ್ನ ಆ ದೃಷ್ಟಿಯಲ್ಲಿ ನೋಡ್ತಾರ ಅಂತ. ನಿಮ್ದು ಹೂವಿನೊಟ್ಟಿಗೆ ಹೂವಿನ ಹೆಸರು ಕೂಡ ಹೋಗ್ಬೇಕು, ನಿಮ್ದು ತಪ್ಪಿಲ್ಲ ಅಂತ ನಮ್ಗೆ ಗೊತ್ತುಂಟು, ನಿಮ್ಮನ್ನ ಆದ್ರೂ ಕೂಡ ನಾವು ಬಿಡಲ್ಲ. ನಮ್ದು ಕುಂಭರಾಶಿ, ನಮ್ದು ಬಿಡಲ್ಲ, ಹಾಗೆ ಈಗ ದೊಡ್ಡ ಡೈಲಾಗ್ ಹೇಳ್ತಿದ್ರು. ನಿಮ್ಮ ಮೇಲೆ ಒಂದಷ್ಟು ಆರೋಪವನ್ನು ಕೂಡ ಇಟ್ಟಿದ್ರು, ಜನರು ನೋಡುವಂತಹ ರೀತಿಯೇ ಬೇರೆ ಆಗಿತ್ತು. ಈಗ ಅದೆಲ್ಲ ಸುಳ್ಳು ಅಂತ ಹೇಳಿ ಕೋರ್ಟಲ್ಲಿ ಸಮೇತ ಪ್ರೂವ್ ಆಗಿರುವಂಥದ್ದು, ನೀವು ಹೇಳುವಂಥದ್ದಲ್ಲ, ಕೋರ್ಟಲ್ಲಿ ಸಮೇತ ಪ್ರೂವ್ ಆಗಿರುವಂಥದ್ದು. ಏನ್ ಹೇಳ್ತೀರಾ ಜನರಿಗೆ ಗೊತ್ತಾಗಿದೆ, ಸತ್ಯ ಯಾವ್ದಂತ ಗೊತ್ತಾಗಿದೆ, ಪಕ್ಕ ಅವನ ಬುದ್ಧಿ ಯಾವ್ದಂತ ಗೊತ್ತಾಗಿದೆ. ಎಲ್ರು ಕೂಡ ಇದು ಮಾಡ್ತಿದ್ದಾರೆ. ನಮ್ದು ಊರಲ್ಲೇ ನಮ್ಗೆ ಗೊತ್ತುಂಟು, ನಮ್ ಬುದ್ಧಿ ಏನಂತ ಊರವರಿಗೆಲ್ಲ ಗೊತ್ತುಂಟು. ಅವರೇ ಆತರ ಅಲ್ಲ, ಎಲ್ರು ಕೂಡ ಇದು ಮಾಡಿದ್ದಾರೆ. ಎಲ್ರು ಊರಲ್ಲಿ ನಮ್ಗೆ ಸಪೋರ್ಟ್ ಬಂದಿದ್ದಾರೆ. ಕರ್ಮ ಎಲ್ಲ ಬರುವಾಗ ಎಲ್ಲರಿಗೂ ಗೊತ್ತಾಗಿದೆ ಇವನ್ ಇದೇ ತರ ಬುದ್ಧಿ ಅಂತ.